ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಇತಿಹಾಸದ ಒಂದು ಮಹತ್ವ ಅಧ್ಯಾಯ ಇವತ್ತು ಬಾದಾಮಿ ಚಾಳುಕ್ಯರ ಕುರಿತು ನೋಡಿಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ಅವರ ಶಕ್ತಿಶಾಲ ಸಾಮ್ರಾಜ್ಯದ ಕಥೆಯನ್ನು ತಿಳಿದುಕೊಳ್ಳೋಣ. ಆರಂಭ 6ನೇ ಶತಮಾನದಲ್ಲಿ ಪುಲಿಕೇಶನು ಬಾದಾಮಿ ಚಾಳುಕ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಅವರ ರಾಜಧಾನಿ ಬಾದಾಮಿಯಾಗಿತ್ತು. ಈ ಸ್ಥಳವು ಕಲ್ಲಿನ ಗುಹೆಗಳು ಮತ್ತು ಕೋಟೆಗಳಾಗಿ ಪ್ರಸಿದ್ಧವಾದವು. ಬೆಳವಣಿಗೆ ಚಾಳುಕ್ಯರು ಬೇಗನೆ ಶಕ್ತಿಶಾಲಿ ಸಾಮ್ರಾಜ್ಯವಾಗಿ ಬೆಳೆಯಿತು. ಅವರ ದಕ್ಷಿಣ ಮತ್ತು ಮಧ್ಯ ಭಾರತದ ದೊಡ್ಡ ಭಾಗಗಳನ್ನು ಆಳಿದರು. ವ್ಯಾಪಾರ, ಕೃಷಿ ಮತ್ತು ಆಡಳಿತದಲ್ಲಿ ಉತ್ತಮ ಪ್ರಗತಿಯನ್ನು ಕಂಡಿತು. ಪ್ರಮುಖ ರಾಜರು ಚಾಳುಕ್ಯರ ಅತ್ಯಂತ ಪ್ರಸಿದ್ಧ ರಾಜರಲ್ಲಿ ಒಬ್ಬರಾದ 2ನೇ ಪುಲಿಕೇಶನು. ಅವರು ಉತ್ತರ ಭಾರತದ ಶಕ್ತಿಶಾಲಿ ರಾಜನಾದ ಹರ್ಷ ಅವರನ್ನು ಸೋಲಿಸಿ ಖ್ಯಾತಿ ಪಡೆದರು. ಅವರ ಕಾಲದಲ್ಲಿ ಚಾಳುಕ್ಯರ ಸಾಮ್ರಾಜ್ಯದ ತನ್ನ ಶ್ರೇಷ್ಠ ಸ್ಥಿತಿಯನ್ನು ತಲುಪಿತು. ಕಲೆ ಮತ್ತು ವಾಸ್ತುಶಿಲ್ಪ ಚಾಳುಕ್ಯರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಅತ್ಯಂತ ಅಭಿವೃದ್ಧಿಯಾಗಿತ್ತು. ವಿಶೇಷವಾಗಿ ಬಾದಾಮಿ ಕೋಟೆಗಳು ಮತ್ತು ಪಟ್ಟದಕಲ್ಲು ದೇವಸ್ಥಾನ ಪ್ರಸಿದ್ಧ. ಈ ಸ್ಥಳಗಳು ಇಂದಿಗೂ ಪ್ರವಾಸಿಗರಿಗೆ ಆಕರ್ಷಿಸುತ್ತದೆ. ಪತನ ಆದರೆ ಕಾಲ ಬದಲಾಗುತ್ತಾ ಬಂದಂತೆ ಇತರ ರಾಜವಂಶಗಳು ಉದಯಿಸಿದವು. ವಿಶೇಷವಾಗಿ ರಾಷ್ಟ್ರಕೂಟರ ಸಾಮ್ರಾಜ್ಯ ಚಾಳುಕ್ಯರನ್ನು ಸೋಲಿಸಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಇದರಿಂದ ಬಾದಾಮಿ ಚಾಳುಕ್ಯರ ಪತನವಾಯಿತು. ಬಾದಾಮಿ ಚಾಳುಕ್ಯರ ಕರ್ನಾಟಕದ ಇತಿಹಾಸದ ಒಂದು ಮಹತ್ವ ಅಧ್ಯಾಯವಾಗಿದೆ. ಇಂತಹ ಇನ್ನಷ್ಟು ಶಿಕ್ಷಣ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.